ಹಾಯ್ ಒಲಿದು ಮಂಡೇ ಈವ್ನಿಂಗ್ ಮಿನಿ ವ್ಲಾಗ್. ಇವತ್ತು ಮಳೆ ಆಗಿ ಚಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ರಾತ್ರಿ ಊಟಕ್ಕೆ ಸ್ವಲ್ಪ ಹೆಲ್ದಿಯಾಗಿ ನೆಲ್ಲಿಕಾಯಿ ರಸಂನ ಮಾಡ್ತಾ ಇದ್ದೀನಿ. ಈ ನೆಲ್ಲಿಕಾಯಿ ರಸಂನ ನಾವು ನಿಯಮಿತವಾಗಿ ತಗೊಳ್ಳೋದ್ರಿಂದ ನಮ್ಮ ಡೈಜೆಷನ್ ಇಂಪ್ರೂವ್ ಆಗಿ ನಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಇದನ್ನ ಮಾಡ್ಕೊಳ್ಳಿಕ್ಕೆ ಮೊದಲೊಂದು ಮಡಿಕೆಗೆ ನೀರು, ತೊಗರಿಬೇಳೆ, ಟೊಮೊಟೊ, ಉಪ್ಪು ಹಾಕಿ ತೊಗರಿಬೇಳೆನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಮಡಿಕೆಗೆ ಸ್ವಲ್ಪ ನೀರು, ನೆಲ್ಲಿಕಾಯಿ, ಹಸಿರು ಮೆಣಸಿನಕಾಯಿ, ಕರಿಬೇವು, ಅರಿಶಿನ ಹಾಕಿ ಅದನ್ನು ಕೂಡ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಗುಟಾಣಿಗೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಒಂದು ಅರ್ಧ ನೆಲ್ಲಿಕಾಯಿ ಹಾಕಿ ಚೆನ್ನಾಗಿ ಕುಟ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೆಂದಿರೋ ತೊಗರಿ ಬೇಳೆನ ಸ್ವಲ್ಪ ಮಸ್ತ್ಬಿಟ್ಟು ಬೇಯ್ತಿರೋ ನೆಲ್ಲಿಕಾಯಿ ಜೊತೆಗೆ ಸೇರಿಸಿ ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಒಗ್ಗರಣೆ ಪಾತ್ರೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ, ಕುಟ್ಟಿಟ್ಟಿರೋ ನೆಲ್ಲಿಕಾಯಿನ ಸೇರಿಸಿ ಹುರ್ಕೊಂಡು ಈ ಸಾಂಬಾರ್ ಒಳಗಡೆ ಸೇರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಾಂಬಾರ್ ರೆಡಿನೇ ಆಗೋಗ್ಬಿಡುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನಾನು ಗೆಣಸಿನ ಫ್ರೈ ಕೂಡ ಮಾಡಿದ್ದೆ. ಗೆಣಸನ್ನ ಬಿಸಿನೀರಲ್ಲಿ ಒಂದು 30 ಸೆಕೆಂಡ್ ಬೇಯಿಸ್ಕೊಂಡು ಅದಾದ್ಮೇಲೆ ಮಾಮೂಲಿಯಾಗಿ ಉಪ್ಪು, ಖಾರ, ಅರಿಶಿನ ಎಲ್ಲನೂ ಸೇರಿಸ್ಬಿಟ್ಟು ನಾವು ಕೇಕ್ ಬೇಕ್ ಮಾಡ್ತೀವಲ್ಲ ಅದೇ ತರ ಮಾಡ್ಕೊಂಡೆ. ಸ್ವಲ್ಪ ಕೂಡ ಎಣ್ಣೆ ಬಳಸಿಲ್ಲ. ರಸಂಗಂತೂ ತುಂಬಾ ಚೆನ್ನಾಗಿ